ಸಿಕ್ಕಿದೆ ಈಗ ನನಗೆ ನೀನು ನಿನಗೆ ನಾನು. ಅದೇ ಒಂದು ಕಾಂಬೋನ ಬೇಕಿದ್ರೆ ಇಲ್ಲಿಗೂ ತರಬಹುದಾಗಿತ್ತು. ಅದೆಲ್ಲನೂ ಹೊರತುಪಡಿಸಿ ಹೊಸ ಪರಿಚಯ ಏನಿದೆ ಗಾಯಕರನ್ನ ಅಂಥವ್ರನ್ನ ಈ ಸಿನಿಮಾ ಈ ಸಾಂಗ್ ಮೂಲಕ ಇಂಟ್ರೊಡ್ಯೂಸ್ ಮಾಡಬೇಕು ಅನ್ನೋದು. ಅಲ್ಲಿ ಒಂದೇನಂದ್ರೆ ನಾವು ಉಪಾಧ್ಯಕ್ಷದಲ್ಲೂ ಒಂದು ಹೊಸ ಹುಡುಗಿ ಆಡಿದ್ರು, ಶಿವಾನಿ ಅಂತೇಳಿ. ಅವ್ರದ್ದು ಫಸ್ಟ್ ಸಾಂಗು, ಅವರು ಸರಿಗಮಪದವ್ರೆ. ಸೊ ಇದ್ರಲ್ಲೂ ದರ್ಶನ್ ಅವ್ರದ್ದು ಫಸ್ಟು, ಪೃಥ್ವಿ ಭಟ್ ಅವರು ಮುಂಚೆನೆ ಆಡಿದ್ದಾರೆ. ಸೊ ಸಾಧ್ಯ ಆದಾಗ ನಮ್ಮವರು, ನಮ್ಮ ಕನ್ನಡದವರು, ಅವ್ರಿಗೊಂದು ನಮ್ಮ ಸಿನಿಮಾಯಿಂದ ಒಂದು ಅವಕಾಶ ಸಿಗುತ್ತೆ, ಅವರು ದೊಡ್ಡ ಮಟ್ಟಕ್ಕೆ ಮುಂದೆ ಬೆಳೀತಾರೆ ಅಂದಾಗ ಅವ್ರಿಗೆ ನಂದು ಫಸ್ಟ್ ಮೂವಿ ಇದು ಅಂತಿರುತ್ತೆ. ನಮಗೂ ಒಂದು ನಮ್ಮ ಫಸ್ಟ್ ಮೂವಿನಲ್ಲಿ ಆಡಿದ್ದು ಅನ್ನೋದೊಂದಿರುತ್ತೆ ನಮ್ಮ ಕನ್ನಡದವರಲ್ಲ. ಆಮೇಲೆ ತುಂಬಾ ಚೆನ್ನಾಗಿ ಸೂಟ್ ಆಯ್ತು. ಆಕ್ಚುಲಿ ಬೇರೆ ಬೇರೆ ಒಂದ್ 3-4 ಜನ ಸಿಂಗರ್ ಕೈಲಿ ಆಡ್ಸಿದ್ವಿ. ಆಡ್ಸಿ ಯಾರ ವಾಯ್ಸು ಇದಕ್ಕೆ ಸೆಟ್ ಆಗಿದೆ, ಹಳ್ಳಿ ಸ್ಲ್ಯಾಂಗು ಸ್ವಲ್ಪ ನಮ್ತನ ಅನ್ನೋದು ಇರ್ಬೇಕಲ್ಲ. ಅದಾದ್ಮೇಲೆ ಫೈನಲಿ ದರ್ಶನ್ ಅವರು ಇವ್ರದ್ದು ಕರೆಕ್ಟ್ ಆಗಿದೆ, ಇವರೇ ಇರ್ಲಿ ಅಂತ ಟೀಮ್ ಎಲ್ಲ ಡಿಸೈಡ್ ಮಾಡಿ ಅವ್ರನ್ನೇ ಫೈನಲ್ ಮಾಡಿ. ಹಾಡಿನ ಸಾಹಿತ್ಯದ ಬಗ್ಗೆ ಮಾತಾಡೋದಾದ್ರೆ AP ಅವರು ತುಂಬಾ ಸರಳವಾಗಿ ಅರ್ಥ ಆಗೋ ರೀತಿ ಬರೆದಿರ್ತಾರೆ ಯಾವಾಗಲೂ. ಸೊ ಈ ಸಾಂಗು ಸಕ್ಸಸ್ಗೆ ಅದು ಒಂದು ಕಾರಣ ಅಂತ. ಯಾಕಂದ್ರೆ ಇನ್ಮೇಲೆ ಅಂತ ಬರೋದಾಗ್ಲಿ, ಹಾಲು ಜೇನು ಅಂತೆಲ್ಲ ಒಂದಷ್ಟೆಲ್ಲ ಕೊಲಾಬ್ರೇಟ್ ಮಾಡಿರುವಂತ ಒಂದಷ್ಟು ಲೈನ್ಗಳು ಅದ್ಭುತವಾಗಿ ಬಂದಿದೆ. ಇಲ್ಲ, ಈಗ ನಮ್ಮ ಕನ್ನಡ ಸಾಹಿತಿಗಳನ್ನ ನೋಡಿದ್ರೆ ಒಬ್ಬೊಬ್ಬರದು ಒಂದೊಂದು ಶೈಲಿ ಇರುತ್ತೆ. ಬಟ್ ಇವ್ರದ್ದು ನೀವು AP ಅರ್ಜುನ್ ಅವ್ರದ್ದು ಯಾವುದೇ ಸಾಂಗ್ ತಗೊಂಡ್ರು ಆಡ್ ಭಾಷೆನಲ್ಲಿ ಇರುತ್ತೆ. ಸೊ ಅದು ನಮ್ಮಂಥವ್ರುಗಳಿಗೆಲ್ಲ ಈಸಿ, ಆಡೋಕ್ಕೂ ಈಸಿ, ಆಮೇಲೆ ತಲೆಯಲ್ಲಿ ಇಟ್ಕೊಳ್ಳೋಕ್ಕೂ ಈಸಿ. ಸೊ ಹಂಗಾಗಿ ಆಡ ಭಾಷೆಯಲ್ಲಿ ಅದು ನನಗೆ ನೀನು ಆಡ ಭಾಷೆಯಲ್ಲೇನೆ ಇತ್ತು, ಇದು ಹಂಗೆ ಇದೆ. ಅದು ದೊಡ್ಡ ಮಟ್ಟಕ್ಕೆ ಇಟ್ಟಾಗ ಇದು ಹಂಗೆ ಆಗುತ್ತೆ ಅನ್ನೋ ನಂಬಿಕೆ ಇದೆ. ಮೊದಲ ಸಿನಿಮಾದಲ್ಲಿ ಹುಡುಗಿಗೋಸ್ಕರ ಅಷ್ಟೆಲ್ಲ ಕಷ್ಟ ಅನುಭವಿಸಿದ್ರೆ, ಸೊ ಇಲ್ಲಿ ಈಸಿಯಾಗಿ ಸಿಕ್ಕಿದಾರ ಹುಡುಗಿ ಅಂತ ಈ ಸಿನಿಮಾದಲ್ಲಿ ನಾಯಕಿ? ಸಾಂಗ್ ಮೂಲಕ ಅನಿಸ್ತಾ ಇದೆ. ಹಂಗೆಲ್ಲ ಹೇಳಂಗಿಲ್ಲ. ಇದು ಆಕ್ಚುಲಿ ಕಥೆನೇ ಬೇರೆ ಇದು. ಸೊ ಒಂದು ನಿಮಗೆ ನಾನು ಅಂತ ಬಂದ್ರೆ ಕಾಮಿಡಿ ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ, ಅದು ಇದ್ದೇ ಇರುತ್ತೆ. ಉಪಾಧ್ಯಕ್ಷ ಏನಾಗಿತ್ತು, ಔಟ್ ಅಂಡ್ ಔಟ್ ಕಾಮಿಡಿ ಪಿಕ್ಚರ್ ಆಗಿತ್ತು. ಇದು ಕಾಮಿಡಿ ಜೊತೆಗೆ ಒಂದು ಕಂಟೆಂಟ್, ಸ್ಟ್ರಾಂಗ್ ಕಂಟೆಂಟು, ಒಂದು ಫ್ಯಾಮಿಲಿ ವ್ಯಾಲ್ಯೂಸ್. ಲಕ್ಷ್ಮೀಪುತ್ರ ಅಂದ್ರೆ ಅಮ್ಮ ಮಗಂದು ಸಿನಿಮಾ ಇದು. ಅಮ್ಮ ಮಗಂದು ಏನು, ಆಮೇಲೆ ಈಗ ಲವ್ ಹೆಂಗಿದೆ, ಹಿಂದಿನ ಲವ್ಗಿಂತ ಈ ಜನರೇಷನ್ ಲವ್, ಸೊ ಎಲ್ಲವೂ ಈ ಲಕ್ಷ್ಮೀಪುತ್ರದಲ್ಲಿ ಇದೆ. ಈ ಹಿಂದಿನ ಸಿನಿಮಾದಲ್ಲಿ ಅಥವಾ ಸಾಂಗ್ಗಳಲ್ಲಿ ನೋಡೋದಾದ್ರೆ, ಈ ಮೊದಲ ಸಿನಿಮಾಗೂ ಇದಕ್ಕೂ ಹೋಲಿಸ್ಕೆ ಒಂದು ಚಾರ್ಮ್ ಅಂತ ಇದೆಯಲ್ಲ, ಅದು ಬೇರೆ ತರನೇ ಕಾಣಿಸ್ತಾರೆ ಚಿಕ್ಕಣ್ಣವ್ರು. ಸಾಕಷ್ಟು ಸರಿ ವಿಡಿಯೋದಲ್ಲಿ ನೋಡಿದಾಗ, ಯಾಕಂದ್ರೆ ನೀವು ಬಿಟ್ಟಿರೋ ಲಿರಿಕಲ್ ವಿಡಿಯೋ ಸಾಂಗ್ ಆಕ್ಚುಲಾಗಿ ಒಂದಷ್ಟು ಪಾಯಿಂಟ್ಸ್ ಅಲ್ಲಿ ನೋಡಿದಾಗ ಸಿಕ್ಕಾಪಟ್ಟೆ ನೆಕ್ಸ್ಟ್ ಲೆವೆಲ್ ಕಾಣಿಸ್ತಾ ಇದ್ರಿ ಫ್ರೇಮ್ಗಳಲ್ಲಿ. ಚಿಕ್ಕಣ್ಣವ್ರು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ. ಅದ್ರ ಜೊತೆಗೆ ಒಂದು ಗಂಭೀರತೆ ಕಾಣಿಸ್ತಾ ಇದೆ ಮುಖದಲ್ಲಿ. ಸೊ ಎಲ್ಲೋ ಒಂದ್ ಕಡೆ ಇದರಲ್ಲಿ ಅಳಿಸ್ತಾರ ಚಿಕ್ಕಣ್ಣ, ಅಮ್ಮ ಮಗ ಅಂತ ಹೇಳ್ತೀರಿ, ಲಕ್ಷ್ಮೀಪುತ್ರ ಸಿನಿಮಾ ಟೈಟ್ಲು. ಅಲ್ಲ, ನಾನು ಆಗ್ಲೇ ಹೇಳದ್ನೆಲ್ಲ ಖಂಡಿತವಾಗ್ಲು ಇದರಲ್ಲಿ ಇಲ್ಲಿ ತನಕ ನಾನು ಏನ್ ನೋಡಿದೀರಾ ಅದನ್ನ ಬಿಟ್ಟು ಬೇರೆ ಚಿಕ್ಕಣ್ಣನ್ನ ನೋಡ್ಬೋದು. ಇದ್ರಲ್ಲಿ ಹೊರಗೆಲ್ಲ ಇವನು ಆಕ್ಟ್ ಮಾಡ್ತಾನೆ ಅಂತ ಅನ್ನಿಸ್ಕೋತೀನಿ, ನಂಬಿಕೆ ಅಂತೂ ನನಗಿದೆ. ಮೇ ಬಿ ಅದೇ ಕಾರಣ ಆಗಿದೆಯಾ ಅಂತ ಈ ಸಿನಿಮಾ ಆಯ್ಕೆ ಮಾಡ್ಕೊಳಕ್ಕೆ, ಲಕ್ಷ್ಮೀಪುತ್ರ ಅಮ್ಮನ ಮೇಲೆ ಒಂದು ಸಂಬಂಧದ ಒಂದು ವ್ಯಾಲ್ಯೂಸ್ ಆಗಲಿ ಅದೆಲ್ಲ? ಅಲ್ಲ, ಒಂದೇನಂದ್ರೆ ಒಂದು ಮೊದಲನೇ ಸಿನಿಮಾ ಒಂದು ಸಕ್ಸಸ್ ಜನ ಕೊಟ್ಟಾಗ, ಸೊ ಅದನ್ನ ಉಳಿಸ್ಕೊಂಡು ಹೋಗ್ಬೇಕು ಅನ್ನೋದು ತುಂಬಾ ಕಷ್ಟ. ಆಮೇಲೆ ಒಂದೊಂದು ಸಿನಿಮಾಗಿಂತ ಇನ್ನೊಂದು ಸಿನಿಮಾ ಏನಾದ್ರು ವಿಭಿನ್ನವಾಗಿ ಬೇಕು. ಆಮೇಲೆ ಫ್ಯಾಮಿಲಿಗೆ, ನನ್ನ ತಲೆಯಲ್ಲಿರೋದು ಫ್ಯಾಮಿಲಿಗೆ ಚಿತ್ರ ಮಾಡಬೇಕು, ಫ್ಯಾಮಿಲಿ ಆಡಿಯನ್ಸ್ಗೆ ಖುಷಿ ಕೊಡೋಂಥದ್ದು ಮಾಡಬೇಕು. ಹಂಗಾಗಿನೂ ಸ್ವಲ್ಪ ಲೇಟ್ ಆಯ್ತು. ಆಮೇಲೆ ಫ್ಯಾಮಿಲಿಗೆ ಆಗಲಿ, ನಿಮಗೆ ಕಾಲೇಜ್ ಹುಡುಗರಿಗೆ ಆಗಲಿ, ಎಲ್ಲಾರ್ಗು ಇದು ಖಂಡಿತವಾಗ್ಲೂ 100ಗೆ 1000% ಇಷ್ಟ ಆಗುತ್ತೆ ಪ್ರತಿಯೊಬ್ಬರಿಗೂ. ಸೊ ಆ ಕತೆ ಮೇಲೆ ನಂಬಿಕೆ ಇದ್ದದ್ರಿಂದ ಓಕೆ, 100% ಸ್ವಲ್ಪ ಲೇಟ್ ಆದ್ರೂ ಪರವಾಗಿಲ್ಲ, ಒಳ್ಳೆ ಕತೆ ಮಾಡೋಣ ಅಂತೇಳಿ. ಲಕ್ಷ್ಮೀಪುತ್ರ ಎಲ್ಲಾನು ಇರುತ್ತೆ, ನಿಮ್ಗೆ ಲವ್, ರೊಮ್ಯಾನ್ಸ್, ಎಮೋಷನ್ಸ್, ಕಾಮಿಡಿ ಅಂತೂ ಅದು ಇದ್ದೇ ಇರುತ್ತೆ, ಅದು ನೋ ಡೌಟ್. ಆಮೇಲೆ ತಾರಮ್ಮ ನಮ್ದು ಕಾಂಬಿನೇಷನ್ ಅದು ಮಜವಾಗೇ ಇದೆ. ಏನೋ ಅಮ್ಮ ಮಗ ಅಂದ್ರೆ ಸೀರಿಯಸ್ ಅಮ್ಮ ಮಗ ಆ ತರ ಮಜ್ಜಾ ಮಾಡ್ಕೊಂಡೆ ಇದಾವೆಲ್ಲ ಸೀನ್ಗಳು. ಮೊದಲ ಸಿನಿಮಾ ಹಿಟ್ ಕೊಟ್ಟ ನಂತರದಲ್ಲಿ ನೆಕ್ಸ್ಟ್ ಸಿನಿಮಾ ಆಯ್ಕೆ ಮಾಡೋದು ಎಷ್ಟು ಕಷ್ಟ ಇರುತ್ತೆ ಅಂತ. ಯಾಕಂದ್ರೆ ಆರಂಭದಲ್ಲಿ ಹೇಳ್ತಾ ಇದ್ರು, ಅಂದ್ರೆ ಚಿಕ್ಕಣ್ಣವ್ರು ಹೀರೋ ಆಗ್ತಿದೆ ಅಂತ ಸಾಕಷ್ಟು ಏನೇನೋ ಮಾತಾಡೋರು ಎಲ್ಲವೂ ಇತ್ತು ಅದು. ಬಟ್ ಅದನ್ನ ನೀವು ತೋರಿಸ್ಕೊಟ್ಟಿದ್ದು ಕಲೆಕ್ಷನ್ ಆದ ನಂತರದಲ್ಲಿ. ಯಾಕಂದ್ರೆ ಖುದ್ದು ಮೋಪತಿ ಅವರು ಹೇಳ್ತಾರೆ, ಈ ಸಿನಿಮಾದಲ್ಲಿ ನಾನು ಆಲ್ರೆಡಿ ಸೇಫ್, ತುಂಬಾ ಖುಷಿಯಾಗಿದ್ದೀನಿ, ಆ ಸಿನಿಮಾ ಲಾಭ ಮಾಡ್ಕೊಟ್ಟಿದೆ ಅಂತ ಅಂದ್ಬಿಟ್ಟು. ಒಬ್ಬ ನಿರ್ಮಾಪಕ ಅಂತ ಸಂದರ್ಭದಲ್ಲಿ, ಯಾಕಂದ್ರೆ ಸಿನಿಮಾಗಳ ನಿಲ್ತಿಲ್ಲ ಅನ್ನೋ ಸಂದರ್ಭದಲ್ಲಿ ಉಪಾಧ್ಯಕ್ಷ ಒಂದು ಒಳ್ಳೆ ಕಲೆಕ್ಷನ್ ಕೊಟ್ಟಂತ ಸಿನಿಮಾ. ಸೊ ಅದೆಲ್ಲ ಹೇಳಿದ್ರು. ಸೊ ನಂತರದ ಸಿನಿಮಾ ಆಯ್ಕೆ ಮಾಡೋದು ಎಷ್ಟು ಕಷ್ಟ ಇತ್ತು ಅಂತ. ಒಂದು ಜವಾಬ್ದಾರಿ ಅಂತ ಬಂದ್ಬಿಡುತ್ತೆ. ಮೊದಲನೇ ಸಿನಿಮಾ ಈಗ ಗೆದ್ದ ಮೇಲೆ ಒಂದು ದೊಡ್ಡ ಜವಾಬ್ದಾರಿ ತಲೆ ಮೇಲೆ ಬಂದ್ಬಿಡುತ್ತೆ. ಯಾಕಂದ್ರೆ ಈ ನಂಬಿ ಹಂಗೋಸ್ಕರ ಕಾಸು ಕೊಟ್ಟು ಇಲ್ಲ ಚೆನ್ನಾಗಿರುತ್ತೆ ಅಂತ ಬಂದು ಮಾಡಿದಾಗ ಎರಡನೇ ಸಿನಿಮಾ ನಿರಾಸೆ ಆಗ್ಬಾರ್ದು. ಆಮೇಲೆ ಮೊದಲನೇದು ಹೆಂಗೋ ಆಗ್ಬಿಡ್ತು, ಸೆಕೆಂಡ್, ಆಮೇಲೆ ಎವ್ರಿ ಸ್ಟೆಪ್
ಹ್ಮ್. ನಾವು ಉಳ್ಕೊಳ್ಳೇಬೇಕಲ್ಲ. ಒಂದು ಸಿನಿಮಾ ಏನಾದ್ರು ಸೆಕೆಂಡ್ ಸಿನಿಮಾ ಹಿಂಗಾದ್ರೆ ನೆಕ್ಸ್ಟ್ ಸಿನಿಮಾಗಳು ಬರಲ್ಲ. ನಿಜ. ಹಂಗಾಗಿ ತುಂಬಾ ಯೋಚನೆ ಮಾಡಿ ತುಂಬಾ ತಾಳ್ಮೆಯಿಂದ 100% ಜನಕ್ಕೆ 100ಗೆ 100 100ಕ್ಕೆ 100 ಜನಕ್ಕೂ ಇಷ್ಟ ಆಗಲ್ಲ. ಅಟ್ಲೀಸ್ಟ್ ಒಂದು 90 ಜನಕ್ಕಾದ್ರೂ ಇಷ್ಟ ಆಗೋ ತರದ ಕತೆ ಮಾಡೋಣ ಅಂತ ಮಾಡಿದೀವಿ. ಅದೇ ಲಕ್ಷ್ಮೀಪುತ್ರ. ಅಮ್ಮ ಮಗನ ಒಂದು ಕಾಂಬಿನೇಷನ್ ಬಗ್ಗೆ ಹೇಳ್ತಾ ಇದ್ರಿ. ಸೊ ಎಲ್ಲೋ ಒಂದ್ ಕಡೆ ಒಂದು ನೀವು ಕೂಡ ಅಮ್ಮನ ಅಷ್ಟು ಪ್ರೀತಿ ಮಾಡ್ತೀರಿ. ಸೊ ಅದೆಲ್ಲವೂ ಕೂಡ ಇದ್ರಲ್ಲಿ ಕಾಣಿಸುತ್ತಾ ಅಂತ. ಖಂಡಿತವಾಗ್ಲು ಪ್ರತಿಯೊಬ್ಬನು ಅವ್ರವ್ರ ತಾಯಿನ ಎಷ್ಟು ಪ್ರೀತಿ ಮಾಡಿದ್ರೆ, ತಾಯಿ ಮಕ್ಕಳನ್ನ ಎಷ್ಟು ಪ್ರೀತಿ ಮಾಡ್ತಾರೆ ಅನ್ನೋಂಥದ್ದು ಈ ನಮ್ಮ ಲಕ್ಷ್ಮೀಪುತ್ರದಲ್ಲಂತಲೂ ಇದೆ. ರಿಲೀಸ್ ವಿಚಾರವಾಗಿ